4,80,000 2018 ಮಾಡಲ್ ಸಿಂಗಲ್ ಓನರ್ ಗಾಡಿ. 1.5 ಲಕ್ಷ ಕ್ಯಾಶ್ ಇದೆ, ಬಾಕಿ ಇದೇ ತರ ಇನ್ನೂ 8 ವೆಹಿಕಲ್ ಅವೈಲೇಬಲ್ ಇದಾವೆ. 16 ಮಾಡಲ್ ಸ್ವಿಫ್ಟ್ ಡಿಸೈರ್ 2,80,000 ಸಿಗ್ತಾ ಇದೆ. ಇಂಟೀರಿಯರ್ ಕೂಡ ಚೆನ್ನಾಗಿದೆ ಅಂಡ್ ಮ್ಯಾಗ್ವೀಲ್ ಕೂಡ ಇರುವಂತದ್ದು ಈ ಗಾಡಿಗೆ. ಸೊ ಏನಂದ್ರೆ ಯಾರು ಬಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೇಳ್ತಾರೆ ನಾನು ಆ ರೇಟ್ ಕೊಟ್ಬಿಡ್ತೀನಿ, ಈ ರೇಟ್ ಕೊಟ್ಬಿಡ್ತೀನಿ, ಅಷ್ಟು ಕಮ್ಮಿ ಕೊಡ್ತೀನಿ, ಎಷ್ಟು ಕಮ್ಮಿ ಕೊಡ್ತೀನಿ ಅಂತ. 3ನೇ ಓನರ್ 4ನೇ ಓನರ್ ಗಾಡಿಗಳನ್ನ ಯಾರು ಬೇಕಾದರೂ ಕಮ್ಮಿ ಕೊಡ್ತಾರೆ. ನಾನು ಸಿಂಗಲ್ ಓನರ್ ಗಾಡಿಗಳನ್ನೇ ಕಮ್ಮಿ ಕೊಡ್ತೀನಿ, ಬಂದು ನೋಡಿ ಸರ್. 17 ಮಾಡಲ್ ಟಾಟಾ ಬೋಲ್ಟ್ ಬರೀ 2,20,000 ಸಿಗ್ತಾ ಇದೆ. ಹೌದು ಸರ್, ಕ್ವಾರ್ಟರ್ ಸೆಟ್ ಇಂಜಿನ್. ಇದಕ್ಕೆ ಏನಿಲ್ಲ ಅಂದ್ರೆ ನಿಮಗೆ 25+ ಮೈಲೇಜ್ ಬರುತ್ತೆ. 17 ಮಾಡಲ್ ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್ ಅದು ಕೂಡ ನಿಮಗೆ ಬರೀ 3,90,000 ಸಿಗ್ತಾ ಇದೆ. ಲೋನ್ ಕೂಡ ಆಗುತ್ತೆ ಸರ್. 1 ಲಕ್ಷ ರೂಪಾಯಿ ಕ್ಯಾಶ್ ಇದ್ರೆ ಬಾಕಿ ಲೋನ್ ಆಗುತ್ತೆ ಸರ್. 1 ಲಕ್ಷ ತಗೊಂಡ್ಬಂದ್ರೆ ಸಾಕು, ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀನಿ. 18 ಮಾಡಲ್ H4 ಜೈಲೋ ಬಂದ್ಬಿಟ್ಟು 3,80,000 ಸಿಗ್ತಾ ಇದೆ. 1 ಲಕ್ಷ ರೂಪಾಯಿ ಕ್ಯಾಶ್ ತಗೊಂಡ್ಬಂದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ. ಬರೀ 80,000ದಿಂದ 1 ಲಕ್ಷ ಇದ್ರೆ ಸಾಕು, ಮಿಕ್ಕಿದ್ದು ಲೋನ್ ಆಗುತ್ತೆ ಸರ್. ಗಾಡಿ ರೇಟ್ ಬಂದು 3,60,000 ಹೇಳ್ತಾ ಇದ್ದೀನಿ, 3.5 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ಸರ್. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಯೆಲ್ಲೋ ಬೋರ್ಡಲ್ಲಿ ಜಾಸ್ತಿ ಸೇಲ್ ಆಗ್ತಿದ್ದಂತಹ ಗಾಡಿ ಅಂತ ಹೇಳಿದ್ರೆ ಸ್ವಿಫ್ಟ್ ಡಿಸೈರು ಹೊಸ ಗಾಡಿ ಲಾಂಚ್ ಆಗಿದೆ 2024. ಸೊ ಅದು ಲಾಂಚ್ ಆಗಿರೋದ್ರಿಂದ ಹಳೆ ಗಾಡಿ ಏನಿತ್ತು ಅಂದರೆ ನಿಮಗೆ ಓಲ್ಡ್ ಶೇಪ್ ಇತ್ತು, ಆ್ಯಪಲ್ ಶೇಪು, ಅದರಲ್ಲಿ VXi ZXi ಮತ್ತು ಟೂರೆಸ್ ಎಲ್ಲದನ್ನು ಕೂಡ ಯೆಲ್ಲೋ ಬೋರ್ಡ್ ಕೊಡ್ತಾ ಇದ್ರು. ಅದೆಲ್ಲದನ್ನು ಸ್ಟಾಪ್ ಮಾಡಿ ಬರೀ ಟೂರೆಸ್ನ ಮಾತ್ರ ಯೆಲ್ಲೋ ಬೋರ್ಡ್ ಕೊಡ್ತಾ ಇದ್ದಾರೆ. ನೀವೇನಾದರೂ VXi ZXi ಸ್ವಿಫ್ಟ್ ಡಿಸೈರ್ ತೊಗೋಬೇಕು ಅಂತ ಹೇಳಿದ್ರೆ ಸಿಗ್ತಾ ಇಲ್ಲ, ನ್ಯೂ ಕಾರು. ಸೊ ಹಾಗಾಗಿ ಯೂಸ್ಡ್ ಕಾರ್ ತೊಗೋಬೇಕಾಗತ್ತೆ. ಯೂಸ್ಡ್ ಕಾರ್ ವೆಲ್ ಮೇಂಟೈನ್ಡು. ನೀವೇನಾದರೂ ಹುಡುಕ್ತಾ ಇದ್ದರೆ ನಾನಿವತ್ತು ಆಟೋ ಹಬ್ಗೆ ಬಂದಿದ್ದೀನಿ. ಆಟೋ ಹಬ್ಬಲ್ಲಿ ಎಲ್ಲ ರೀತಿಯ ಸ್ವಿಫ್ಟ್ ಡಿಸೈರ್ಗಳು ಅವೈಲೇಬಲ್ ಇದೆ. ಟೂರೆಸ್ ಆಗಿರ್ಬೋದು, VXi ಆಗಿರ್ಬೋದು, ZXi ಆಗಿರ್ಬೋದು, ವಿತ್ ಪೆಟ್ರೋಲ್ ವಿತ್ CNG ಎಲ್ಲ ಗಾಡಿಗಳು ಕೂಡ ಅವೈಲೇಬಲ್ ಇರುವಂಥದ್ದು. ಡೀಸೆಲ್ ಕೂಡ ಸಿಗುತ್ತೆ. ಸೊ ಇವತ್ತು ನಮ್ಮ ಜೊತೆಗೆ ಇಲ್ಲಿಯ ಓನರ್ ಆಗಿರುವಂತಹ ಅರ್ಕೇಶ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಸರ್. ಆ್ಯಂಡ್ ತುಂಬ ಜನ ಸ್ವಿಫ್ಟ್ ಡಿಸೈರ್ ಹುಡುಕ್ತಾ ಇರ್ತಾರೆ, ಬಟ್ ಆಸ್ ಆಫ್ ನೋ ಅನ್ಫಾರ್ಚುನೇಟ್ಲಿ ಹೊಸ ಗಾಡಿ ಸ್ಟಾಪ್ ಆಗಿರೋದ್ರಿಂದ ಇಲ್ಲೇ ಬರಬೇಕು. ಆಬ್ವಿಯಸ್ಲಿ ಎಷ್ಟು ಗಾಡಿಗಳಿದೆ? ಸೊ ಆಲ್ಮೋಸ್ಟ್ ಇವತ್ತು 50+ ಗಾಡಿಗಳಿದೆ ಸರ್. 50+ ವೆಹಿಕಲ್ಸ್ ಗಾಡಿಗಳಿದೆ. ಏನಂದ್ರೆ ಪ್ರತಿ ಸಲನೂ ಕೆಲವೊಂದು ಗಾಡಿ ಇರ್ತಿತ್ತು, ಕೆಲವೊಂದು ಗಾಡಿ ಇರ್ತಿರ್ಲಿಲ್ಲ. ಕಸ್ಟಮರ್ ಬಂದು ಈ ಮಾಡಲ್ ಬೇಕಿತ್ತು, ಈ ಮಾಡಲ್ ಇಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೋತಿದ್ರು. ಈ ಸಲ ಯಾವ ಥರ ಅಂತಂದ್ರೆ ಕಸ್ಟಮರ್ ಬಂದರೆ ಈ ಗಾಡಿ ಇಲ್ಲ ಅಂತೇಳಿ ಆಚೆ ಹೋಗ್ಬಾರ್ದು. ಆ ಥರ 16ಇಂದ ಹಿಡಿದು 2024 ತನಕ ಎಲ್ಲ ಗಾಡಿಗಳು ಇದೆ. ಅದರಲ್ಲೂ ಒಂದೊಂದು ಗಾಡಿ 3-4 ಈ ಥರ ಇದೆ. ಒಂದೊಂದು ಮಾಡಲ್ ಗಾಡಿ ಆಪ್ಷನ್ಗಳಿದೆ. ಒಂದು ಗಾಡಿ ಬಂದು ಈಗ 2018 ಮಾಡಲ್ ಡಿಸೈರ್ ಅಂದರೆ ಇದೊಂದೇ ಗಾಡಿ ನೋಡಬೇಕು ಅಂತ ಏನಿಲ್ಲ. ಈ ಥರದಿಂದ 4-5 ಗಾಡಿ ಇದೆ. ಸೊ ಅವ್ರು ಬಂದು ಕಸ್ಟಮರ್ ಅವ್ರಿಗೆ ಯಾವ ಗಾಡಿ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಸರ್. ಆ್ಯಂಡ್ ನಿಮಗೆ ಬರೀ ಟೂರೆಸ್ ಸಿಗ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಇಲ್ಲಿಗೆ ಬಂದರೆ ನಿಮಗೆ VXi ZXi ಎಲ್ಲ ಕೂಡ VXi ಇದೆ, ZXi ಇದೆ. ಡೀಸೆಲ್ ಬೇಕು ಅಂತಂದರೆ VDI ಇದೆ, ZDI ಇದೆ. ಎಲ್ಲ ಟೂರೆಸ್ ಬೇಕು ಅಂದರೆ ಟೂರೆಸ್ ಇದೆ. ಡೀಸೆಲ್, ಪೆಟ್ರೋಲ್, CNG ಎರಡೂ ಸಿಗುತ್ತೆ ಸರ್. ಲೋನ್ ಸಿಗುತ್ತಾ? ಎಲ್ಲ ಗಾಡಿಗೂ ಪ್ರತಿಯೊಂದು ಗಾಡಿಗೂ ಇಂಡಿಕಾ ಒಂದ್ಬಿಟ್ಟು ಪ್ರತಿಯೊಂದು ಗಾಡಿಗೂ ಲೋನ್ ಮಾಡ್ಕೊಡ್ತೀನಿ ಸರ್. ಲೋನ್ ಮಾಡ್ಕೊಡ್ತೀರಾ? 1 ಲಕ್ಷ ಇದ್ರೂ ಸಾಕು ಡೌನ್ ಪೇಮೆಂಟ್. 1 ಲಕ್ಷ ಇದ್ರೂ ಬಾಕಿ ಲೋನ್ ಆಗುತ್ತೆ. ಸ್ವಲ್ಪ ಮಾಡಲು ಗಾಡಿ ತಗೋತೀನಿ ಅಂತ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಲೋ ಮಾಡಲು ಗಾಡಿ ತಗೋತೀನಿ ಸ್ವಲ್ಪ ಡೌನ್ ಪೇಮೆಂಟ್ ಕಮ್ಮಿ ಇರುತ್ತೆ. ಅಂದರೆ 1 ಲಕ್ಷ ಈಗ 16 ಮಾಡಲು ತಗೋತೀನಿ ಡಿಸೈರ್ ಅಂದರೆ 1 ಲಕ್ಷ ಇದ್ರೆ ಸಾಕು. 17ಗೂ 1 ಲಕ್ಷ ಇದ್ರೆ ಸಾಕು. 17 ಮೇಲೆ ಹೋಗ್ತೀನಿ ಅಂತಂದರೆ ಸ್ವಲ್ಪ 1.5 ಈ ಥರ ಬೇಕು. ಇನ್ನು 20 ಮೇಲೆ ಹೋಗ್ತೀನಿ ಅಂತಂದರೆ 2 ಲಕ್ಷ ಈ ಥರ ಡಿಪೆಂಡ್ ಆಗುತ್ತೆ. ನಾನು ನಿಮಗೆ ಗಾಡಿ ತೋರಿಸ್ಬೇಕಾದ್ರೆ ಹೇಳ್ತೀನಿ ಯಾವ ಗಾಡಿಗೆ ಎಷ್ಟು ಡೌನ್ ಪೇಮೆಂಟ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ ಸರ್. ಆ್ಯಂಡ್ ವೀಕ್ಷಕರೇ, ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲ ಗಾಡಿನೂ ಕೂಡ ಏನು ತಗೋತೀರಾ ಇಲ್ಲಿ ಎಲ್ಲದಕ್ಕೂ ಓಲಾ ಊಬರ್ಗೆ ಅಟ್ಯಾಚ್ ಮಾಡಿಕೊಡ್ತಾರೆ. ಫ್ರೀ ಆಫ್ ಕಾಸ್ಟಲ್ಲಿ ಎಕ್ಸ್ಟ್ರಾ ನೀವೇನು ಪೇ ಮಾಡೋವಂಥ ಅವಶ್ಯಕತೆ ಇಲ್ಲ. ಆಮೇಲೆ ಏನಂದರೆ ನನ್ನ ಹತ್ರ ಆಲ್ಮೋಸ್ಟ್ ಇವತ್ತಿರೋದು 99% ಎಲ್ಲ ಗಾಡಿಗಳು ಸಿಂಗಲ್ ಓನರ್ ಗಾಡಿಗಳೇ ಸರ್. ಕಮ್ಮಿ ಸುಮಾರು ಕಡೆ ದುಡ್ಡು ಕಮ್ಮಿ ಸಿಗ್ಬೋದು, ಬಟ್ ಅವೆಲ್ಲ 3rd ಓನರ್ ಆಗಿರುತ್ತೆ, 4th ಓನರ್ ಆಗಿರುತ್ತೆ, 2nd ಓನರ್ ಆಗಿರುತ್ತೆ. ನನ್ನ ಹತ್ರ ಏನು ಗಾಡಿ ಇದೆಯೋ ಪ್ರತಿಯೊಂದು ಸಿಂಗಲ್ ಓನರ್ ಸರ್. 2nd ಓನರ್ ಅಂತ ಒಂದು 2ರಿಂದ 3 ಗಾಡಿ ಇರ್ಬೋದು ಅಷ್ಟೇ. ಇನ್ನು 45 ಗಾಡಿ ಕಂಪ್ಲೀಟ್ಲಿ ಸಿಂಗಲ್ ಓನರ್ ಗಾಡಿಗಳು ಸಿಗುತ್ತೆ. ಸಿಂಗಲ್ ಓನರ್ ತಗೊಳ್ಳೋದ್ರಿಂದ ಏನಪ್ಪ ಅಡ್ವಾಂಟೇಜ್ ಅಂತ ಹೇಳಿದ್ರೆ ದುಡಿಯೋ ಅಷ್ಟು ದಿನ ದುಡ್ಕೊಬೋದು, ಅದಾದ್ಮೇಲೆ ಮಾರ್ತೀರಾ ಅಂದ್ರೂ ನಿಮಗೆ ಒಳ್ಳೆ ರೀಸೇಲ್ ವ್ಯಾಲ್ಯೂ ಸಿಗುವಂಥದ್ದು. ಸೊ ಹಾಗಾಗಿ ಆರಾಮಾಗಿ ತಗೋಬಹುದು ನೀವು. ಎಲ್ಲಿ ಬರುತ್ತೆ ಆಟೋ ಹಬ್ ಅಂತ ಹೇಳೋದಾದ್ರೆ ಇದು ಬಂದ್ಬಿಟ್ಟು ಹೊಸಕೆರೆಹಳ್ಳಿ ಸರ್ಕಲ್ ಏನಿದೆ ಅಲ್ಲಿಂದ ಡೌನ್ ಬಂತು ಅಂತ ಹೇಳಿದ್ರೆ, ಬ್ರಿಡ್ಜ್ ಮೇಲಿಂದ ಡೌನ್ ಬಂತು ಅಂತ ಹೇಳಿದ್ರೆ 2020 ಬಾರ್ ಇದೆ, ಅದರ ಬ್ಯಾಕ್ ಸೈಡಲ್ಲೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಲೆಟ್ರಿಕ್ಸ್ ಅಂತ ಶೋರೂಮ್ ಇದೆ, ಅಲ್ಲಿ ಲೆಫ್ಟ್ ತಗೊಂಡ್ರೆ ಒಂದು 100 ಮೀಟರ್ಸಲ್ಲಿ ಬರುವಂಥದ್ದು. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬಹುದು. ಸಾಕಷ್ಟು ಗಾಡಿಗಳಿದೆ. ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇ ವೆಹಿಕಲ್ ನೋಡ್ತಿರ್ಬೋದು, ಆಪಲ್ ಶೇಪ್ ಸ್ವಿಫ್ಟ್ ಡಿಸೈರ್ ಇದೆ. ಎಸ್ ಸರ್. ಸರ್ ಇದು 2024 ಗಾಡಿ, ಬರೀ 4 ತಿಂಗಳು ಹಳೆ ಗಾಡಿ ಅಷ್ಟೇ. ಇದು ಮಿಡ್ ವರ್ಷನ್ VXi ಪೆಟ್ರೋಲ್ CNG. ನೀವು ಗಾಡಿ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ನಿಮ್ಗೆ ಏನಿಲ್ಲ ಅಂದರೆ ಎಕ್ಸ್ಟ್ರಾ ಫಿಟ್ಟಿಂಗ್ಗೆ ಒಂದು 30,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಗಾಡಿಯಲ್ಲಿ ಶೋರೂಮಿಂದ. ಶೋರೂಮಲ್ಲಿ ಏನು ಕೊಡ್ತಾರೋ ಅದು ಆಚೆ ಕಡೆ ಫಿಟ್ ಮಾಡಿಸಿರೋದೇ ಒಂದು 30,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದಾರೆ. ಸೀಟ್ ಕವರ್ ಆಗಿರ್ಬೋದು, ಲೆದರ್ ಸೀಟ್ ಕವರ್ ಇದೆ, ಫ್ಲೋರ್ ಮ್ಯಾಟ್ ಇದೆ,
ಸ್ಟೇರಿಂಗ್ ಕವರ್ ಸಿಸ್ಟಮ್ ಎಲ್ಲಾನು ಪ್ರತಿಯೊಂದನ್ನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರೋದು ಕಸ್ಟಮರು. ಸಾರಿ, ಸಿಸ್ಟಮ್ ಒಂದು ಶೋರೂಮಲ್ಲೇ ಬರುತ್ತೆ, ಬೇರೆದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರೋದು. VXI ಮಿಡ್ ವೇರಿಯಂಟ್ ಗಾಡಿ. ಇದು ರೇಟ್ ಬಂದು 8,80,000 ಹೇಳ್ತಾ ಇದ್ದೀನಿ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಆ್ಯಂಡ್ ವೀಕ್ಷಕರೇ, ಪೆಟ್ರೋಲ್ ವಿತ್ CNG ಇದು. ಯಾರೆಲ್ಲ ಒಂದು ಡೀಸೆಲ್ ಗಾಡಿ ತಗೊಂಡ್ರೆ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಅಂತ ಯೋಚನೆ ಮಾಡ್ತೀರಾ, ಆರಾಮಾಗಿ CNG ಗಾಡಿ ಬಂದು ಬರೀ 9,000 ಕಿಲೋಮೀಟರ್ ರನ್ ಆಗಿದೆ, ಇನ್ನು ಸ್ಟೆಪ್ನಿ ಕೂಡ ಯೂಸ್ ಮಾಡಿಲ್ಲ, ಹೊಸ ಗಾಡಿ. ಓನ್ಲಿ 9,000 ಕಿಲೋಮೀಟರ್ ಡ್ರಿವನ್ನು. ಆ್ಯಂಡ್ ನಿಮ್ಮ ಮೈಲೇಜು ಚೆನ್ನಾಗಿ ಬರುತ್ತೆ. ಈ ಕಡೆ ನಿಮಗೆ ಮೇಂಟೆನೆನ್ಸ್ ಕೂಡ ಈಸಿ ಇರುತ್ತೆ. ಸೊ ಪ್ರೈಸಿಂಗ್ ನೆಗೋಷಿಯಬಲ್ ಮಾಡ್ಕೊಡ್ತಾರೆ, ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಇದು ಸರ್, ಇದು 2017 ಮಾಡಲು ಸಿಂಗಲ್ ಓನರ್ ಗಾಡಿ. ಸ್ವಿಫ್ಟ್ ಡಿಸೈರ್ ಟೂರ್. ಇದು ಬೇಸಿಕ್ ಮಾಡಲು ವೆಹಿಕಲ್. ಗಾಡಿ ನೋಡ್ತಿರ್ಬೋದು, ಇಂಟೀರಿಯರ್ ಇರ್ಬೋದು, ಪ್ರತಿಯೊಂದು ಟೈರ್ ಎಲ್ಲ ಚೆನ್ನಾಗಿದೆ ಗಾಡಿ. ಇದು ರೇಟ್ ಬಂದು 3,90,000 ಫೈನಲ್ ಮಾಡ್ಕೊಡ್ತೀನಿ ಸರ್. 17 ಮಾಡಲು ಸಿಂಗಲ್ ಓನರ್. 17 ಮಾಡೆಲ್ ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರು. ಅದು ಕೂಡ ನಿಮಗೆ ಬರೀ 3,90,000 ಸಿಗ್ತಾ ಇದೆ. ಲೋನ್ ಕೂಡ ಆಗುತ್ತೆ ಸರ್. 1 ಲಕ್ಷ ರೂಪಾಯಿ ಕ್ಯಾಶ್ ಇರೋ ಬಾಕಿ ಲೋನ್ ಆಗುತ್ತೆ ಸರ್. 1 ಲಕ್ಷ ತಗೊಂಡ್ಬಂದ್ರೆ ಸಾಕು, ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಒಂದು ಇಟಿಯೋಸ್ ಇದೆ ನೋಡ್ತಿರ್ಬೋದು. ಟೊಯೋಟಾ ಇಟಿಎಸ್ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಇದು. ಇದು ಗಾಡಿ ನೋಡ್ತಿರ್ಬೋದು, ಒಂದು ಗೆರೆ ಇಲ್ಲ ಗಾಡಿ ಮೇಲೆ. ಇದಕ್ಕೆ ಒಂದು 2 ಲಕ್ಷ ರೂಪಾಯಿ ಕ್ಯಾಶ್ ಇರೋ ಬಾಕಿ ಲೋನ್ ಆಗುತ್ತೆ. ಗಾಡಿ ಟೈರ್ ಇರೆಲ್ಲ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಲೆದರ್ ಅಪೋಲ್ಸ್ಟ್ರಿ ಇದೆ, ಏರ್ ಬ್ಯಾಗ್ ಕೂಡ ಬರುತ್ತೆ ಇಟಿಎಸ್ಗೆ. ಎಸ್ ಸರ್. ಇದು ಪ್ಲಾಟಿನಿಯಮ್ ಸರ್. ಇದು GD ಅಲ್ಲ, ಪ್ಲಾಟಿನಿಯಮ್ ವೆಹಿಕಲ್ ಇದು. ಇದು ಬಂದು 7 ಲಕ್ಷ ಹೇಳ್ತಾ ಇದ್ದೀನಿ, 6,90,000 ಫೈನಲ್ ಮಾಡ್ಕೊಡ್ತೀನಿ ಸರ್. 6,90,000 ಫೈನಲ್ ಆಗುತ್ತೆ. ಮಾಡಲು ಪ್ಲಾಟಿನಿಯಂ ಕೊಡ್ತೀನಿ ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಎಕ್ಸೆಂಟ್ ಇದೆ. ಎಸ್ ಸರ್. ಸೊ ಎಕ್ಸೆಂಟ್ ಬಂದು 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದನ್ನು ಕೂಡ ಇದಕ್ಕೆ ಒಂದು 80,000ದಿಂದ 1 ಲಕ್ಷ ರೂಪಾಯಿ ಕ್ಯಾಶ್ ಇದ್ರೆ ಇದಕ್ಕೂ ಲೋನ್ ಆಗಿಬಿಡುತ್ತೆ. ಬಾಕಿದು ಬರೀ 80,000ದಿಂದ 1 ಲಕ್ಷ ಇದ್ರೆ ಸಾಕು, ಮಿಕ್ಕಿದ್ದು ಲೋನ್ ಆಗುತ್ತೆ ಸರ್. ಗಾಡಿ ರೇಟ್ ಬಂದು 3,60,000 ಹೇಳ್ತಾ ಇದ್ದೀನಿ, 3.5 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ಸರ್. 3.5 ಲಕ್ಷಕ್ಕೆಲ್ಲ ಫೈನಲ್ ಆಗುತ್ತೆ. 18 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ಲೆದರ್ ಅಪೋಲ್ಸ್ಟ್ರಿ ನೋಡಿ ಸಕ್ಕದಾಗಿದೆ ಅಂತ ಹೇಳ್ಬಿಟ್ಟು, ಬ್ಯೂಟಿಫುಲ್ ಕಂಡೀಷನ್ ಇಂಟೀರಿಯರ್ ಇದೆ. ಆ್ಯಂಡ್ ಆಂಡ್ರಾಯ್ಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇರುವಂಥದ್ದು. ರಿವರ್ಸ್ ಕ್ಯಾಮ್ರಾನು ಬರುತ್ತೆ ಸರ್. ಇದಕ್ಕೆ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಡಬಲ್ ಡಿನ್ ಸಿಸ್ಟಮ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಪ್ರತಿಯೊಂದು ಫಿಟೆಡ್ ಇದೆ, ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ, ಎಲ್ಲ ಫಿಟ್ಟಿಂಗ್ ಇದೆ. 3.5 ಲಕ್ಷ ಕೊಡ್ತೀನಿ. 80ರಿಂದ 1 ಲಕ್ಷ ರೂಪಾಯಿ ಕ್ಯಾಶ್ ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ. ಇದು ಸರ್, ಇದು ಬಂದು 2022 ಮಾಡಲು ಪೆಟ್ರೋಲ್ CNG ಸಿಂಗಲ್ ಓನರ್ ಗಾಡಿ. ಇದಕ್ಕೆ ಡಬಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಪವರ್ ವಿಂಡೋ ಬರುತ್ತೆ. ಓಕೆ. 4 ಹೊಸ ಟೈರ್ ಇದೆ ಸರ್ ಗಾಡಿಗೆ. ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ. ಗಾಡಿ ಬಂದು ಬರೀ 60,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಸೊ ಇದು ಬಂದು ನಿಮ್ಗೆ ಆಲ್ಮೋಸ್ಟ್ 25 to 30 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಪರ್ kg CNG. ಅಷ್ಟು ಬ್ಯೂಟಿಫುಲ್ ಮೈಲೇಜ್ ಇದೆ ಗಾಡಿ. ಇದು 30 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಪರ್ kg CNG. ಅಲ್ಲಿಗೆ ನೋಡ್ಕೊಬೋದು ನೀವು ಎಷ್ಟು ಪ್ರಾಫಿಟ್ ನೀವು ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು. ಸರ್, ಇದೆಷ್ಟು ಫೈನಲ್ ಪ್ರೈಸ್? ಇದು ಬಂದು 6,70,000 ಹೇಳ್ತೀನಿ, 6.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 1.5 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ. ಮತ್ತೊಂದು ಎಕ್ಸೆಂಟ್ ಇದೆ. ಎಸ್ ಸರ್. ಸರ್, ಇದು 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಇದು. ಇದು ಅಷ್ಟೇ ಸೇಮ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಇದಕ್ಕೂ ಡಬಲ್ ಡಿನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಸೀಟ್ ಕವರ್ ಎಲ್ಲ ನೋಡ್ತಿರ್ಬೋದು, ಟೈರ್ ಕಂಡೀಷನ್ ನೋಡ್ತಿರ್ಬೋದು. ಸರ್, ನಮ್ಮ ಹತ್ರ ಯಾವುದೇ ಗಾಡಿ ತೊಗೊಂಡ್ರೂ ಏನು ಕೆಲಸ ಇರಲ್ಲ ಸರ್. ಎಲ್ಲ ರೆಡಿ ಮಾಡಿಸಿ ನಾವೇ ಅಂದರೆ ಆಲ್ಮೋಸ್ಟ್ ಅದಕ್ಕೆ ಏನೇ ಕೆಲಸ ಇದ್ರೂ ನಾವೇ ರೆಡಿ ಮಾಡಿ ಇಟ್ಟಿದ್ದೀವಿ. ಓಕೆ. ಸೊ ಕಸ್ಟಮರ್ ತೊಗೊಂಡೋದ್ರೆ ಒಂದು 2-3 ವರ್ಷ ನೆಮ್ಮದಿಯಾಗಿ ಓಡಿಸ್ಕೋಬೇಕು, ಆ ಥರ ಎಲ್ಲ ಕಂಡೀಷನ್ ಗಾಡಿಗಳೇ ಕೊಡ್ತೀನಿ. ಇದು ಅಷ್ಟೇ ಸಿಂಗಲ್ ಓನರ್ ಗಾಡಿ ಸರ್. 4,20,000 ಹೇಳ್ತೀನಿ, 4 ಲಕ್ಷಕ್ಕೆ ಬಂದರೆ ಫೈನಲ್ ಮಾಡ್ಕೊಡ್ತೀನಿ. 3 ಲಕ್ಷ ಲೋನ್ ಆಗುತ್ತೆ, 1 ಲಕ್ಷ ರೂಪಾಯಿ ಕ್ಯಾಶ್ ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ. ಓಕೆ ಸರ್. ಸರ್, ಇದು 2022 ಮಾಡಲು ZXi ಫುಲ್ಲಿ ಟಾಪ್ ಎಂಡ್ ಮಾಡಲು ಬಟನ್ ಸ್ಟಾರ್ಟ್ ಗಾಡಿ ಇದು. ಇವೆಲ್ಲ ನಿಮಗೆ ಶೋರೂಮಲ್ಲೂ ಸಿಗಲ್ಲ ಗಾಡಿ, ಆ ಥರ ಗಾಡಿಗಳು ನನ್ನ ಹತ್ರ ಇದೆ. ಸೊ ಇದು ಗಾಡಿ ನೋಡ್ತಿರ್ಬೋದು. ಇದಕ್ಕೆ ಫುಲ್ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನಿಲ್ಲ ಸರ್, ಎಲ್ಲ ಶೋರೂಮಿಂದ ಬಂದ್ಬಿಡುತ್ತೆ. ಇದಕ್ಕೆ ಸಿಸ್ಟಮ್ ಆಗಿರ್ಬೋದು, ಪವರ್ ವಿಂಡೋ, ABS, ಏರ್ ಬ್ಯಾಗ್ ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ, ಕಂಪ್ಲೀಟ್ಲಿ ಶೋರೂಮ್ ಫಿಟೆಡ್ ಇರುತ್ತೆ. ಪ್ಲಸ್ ಇದಕ್ಕೆ ಬಟನ್ ಸೆಟ್ ಬರುತ್ತೆ ನಿಮಗೆ ಗಾಡಿ. ಈ ಗಾಡಿ ರೇಟ್ ಬಂದು 60,000 ಕಿಲೋಮೀಟರ್ ರನ್ ಆಗಿದೆ ಸರ್. ಇನ್ನು ಸ್ಟೆಪ್ನಿ ಕೂಡ ಯೂಸ್ ಮಾಡಿಲ್ಲ, ಹೊಸದಿದೆ, ಅಷ್ಟು ಒಳ್ಳೆ ಕಂಡೀಷನಲ್ಲಿದೆ ಗಾಡಿ ಸರ್. ಗಾಡಿ ಬಂದು ಇದು ಶೋರೂಮ್ ಪ್ರೈಸ್ ಬಂದು 10 ಲಕ್ಷ ಇದೆ. ಸೊ ಇದನ್ನು ನಾನು ಶೋರೂಮ್ಗಿಂತ 2 ಲಕ್ಷ ಕಮ್ಮಿ ಕೊಡ್ತೀನಿ ಸರ್. ಬರೀ 8 ಲಕ್ಷ ರೂಪಾಯಿ ಈ ಗಾಡಿ ಮಾಡ್ಕೊಡ್ತೀನಿ ಸರ್. ಮಾಡಲು ಸರ್ ಇದು ಸರ್ 2022 ಮಾಡಲು ಸಿಂಗಲ್ ಓನರು, 60,000 ಕಿಲೋಮೀಟರ್ ರನ್ ಆಗಿದೆ. ಇನ್ನು ಸ್ಟೆಪ್ನಿ ಕೂಡ ಯೂಸ್ ಮಾಡಿಲ್ಲ, ಫುಲ್ಲಿ ಟಾಪ್ ಎಂಡ್ ಮಾಡಲು. 2022 ಮಾಡಲು ನಿಮಗೆ ನೋಡ್ತಿರ್ಬೋದು ಸ್ವಿಫ್ಟ್ ಡಿಸೈರು. ಆಲ್ಮೋಸ್ಟ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 10.5 ಲಕ್ಷ ಇದೆ. ಇಲ್ಲಿ ನಿಮಗೆ 2 ಲಕ್ಷ ಕಮ್ಮಿಗೆ ಸಿಗ್ತಾ ಇದೆ. ಆ್ಯಂಡ್ ಗಾಡಿ ಕಂಡೀಷನ್ ಚೆಕ್ ಮಾಡ್ಕೋಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬ್ಯೂಟಿಫುಲ್ ಕಂಡೀಷನ್, ಅಂದರೆ ಯಾವ ಥರ ನೀವು ಪ್ರೈವೇಟ್ ವೆಹಿಕಲ್ಗೆ ಒಂದು ಲೆದರ್ ಅಪೋಲ್ಸ್ಟ್ರಿ ಹಾಕೊಂಡಿರ್ತೀರ ಆ ಥರ ಒಂದು ಸಕ್ಕದಾಗಿರುವಂಥ ಲೆದರ್ ಅಪೋಲ್ಸ್ಟ್ರಿ ಹಾಕಿದ್ದಾರೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸುಜುಕಿ ಅವ್ರದ್ದೇ ಬರುತ್ತೆ, ನ್ಯಾವಿಗೇಷನ್ ಕೂಡ ಬರುವಂಥದ್ದು, ಆ್ಯಂಡ್ ಆಟೋ ಫೋಲ್ಡಿಂಗ್ ವಾರ್ ವಿಮ್ಸ್ ಕೂಡ ಬರುತ್ತೆ ನೋಡ್ಬೋದು ಸರ್. ಪ್ರೈಸ್ ಇದು ಫೈನಲ್ ಪ್ರೈಸ್ ಸರ್ 8 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 7,90,000 ಮಾಡ್ಕೊಡ್ತೀನಿ. 7,90,000ಕ್ಕೆಲ್ಲ ನಿಮಗೆ 22 ಮಾಡಲ್ಸ್ ವಿತ್ CNG ಗಾಡಿ ಸಿಗ್ತಾ ಇದೆ. ನೆಕ್ಸ್ಟ್ ಸರ್ ಇದು ಸರ್, ಇದು ಬಂದು ಟಾಟಾ ಬೋಲ್ಟು. ಯಾರಾದರೂ ಕಮ್ಮಿ ಬಜೆಟಲ್ಲಿ ಇದೆ, ನಂಗೆ ಲೋನ್ ಏನೋ ಬೇಡ, ನಾನು ಓಡಿಸ್ಕೊತೀನಿ ಅಂತಂದ್ರೆ ಈ ಗಾಡಿ ನೋಡ್ಬೋದು. ಟಾಟಾ ಬೋಲ್ಟು 2017 ಮಾಡಲು. ಇದು ಕೂಡ ಸಿಂಗಲ್ ಓನರ್ ಗಾಡಿನೇ ನಿಮಗೆ. ಇದು ನೋಡ್ತಿರ್ಬೋದು, ಇಂಟೀರಿಯರ್ ಎಷ್ಟು ಚೆನ್ನಾಗಿದೆ ಗಾಡಿ ಅಂತ, ಸಿಸ್ಟಮ್ ಎಲ್ಲ ಫಿಟೆಡ್ ಇದೆ. ಸೊ ಇದಕ್ಕೂ ಬೇಕಾದ್ರೆ 1 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್.
ಇದಕ್ಕೂ ಲೋನ್ ಆಗುತ್ತೆ, 1 ರಿಂದ 1.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಗಾಡಿ ರೇಟ್ ಬಂದು 2.5 ಲಕ್ಷ ಹೇಳ್ತಾ ಇದ್ದೀನಿ. ಒಂದು 2,20,000 ಬಂದರೆ ಫೈನಲ್ ಕೊಡ್ತೀನಿ ಸರ್. 17 ಮಾಡಲ್ ಟಾಟಾ ಬೋಲ್ಟ್ ಬರೀ 2,20,000ಕ್ಕೆ ಸಿಗ್ತಾ ಇದೆ. ಹೌದು ಸರ್, ಕ್ವಾರ್ಟರ್ ಸೆಟ್ ಇಂಜಿನ್. ಇದಕ್ಕೆ ಏನಿಲ್ಲ ಅಂದ್ರೆ ನಿಮಗೆ 25+ ಮೈಲೇಜ್ ಬರುತ್ತೆ. ಮೈಲೇಜ್ ಕೂಡ ಸಕ್ಕತ್ತಾಗಿ ಬರುತ್ತೆ, 25+. ಇದು ನೋಡ್ತಿರ್ಬೋದು ಸ್ವಿಫ್ಟ್ ಡಿಸೈರ್ ಟೂರ್ ಎಸ್. ಇದು 2018 ಮಾಡಲು ಸ್ವಿಫ್ಟ್ ಡಿಸೈರ್. ಇದೇ ತರ ಇನ್ನ 8 ಗಾಡಿ ಇದೆ ನನ್ನ ಹತ್ರ ಇದಲ್ದೇನೆ. ಓಕೆ. ಸೊ ಇದು ಅಷ್ಟೇ ಸಿಂಗಲ್ ಓನರ್ ಗಾಡಿನೇ, ಎಲ್ಲ ಪ್ರತಿಯೊಂದು ಸಿಂಗಲ್ ಓನರ್ ಗಾಡಿನೇ ಇರೋದು 18 ಮಾಡಲು ಗಾಡಿಗಳು. ಇದು ಅಷ್ಟೇ ಸಿಂಗಲ್ ಓನರ್ ಗಾಡಿ ಸರ್. ಓಕೆ. ಸೆಕೆಂಡ್ ಓನರ್ ಥರ್ಡ್ ಓನರ್ ಯಾರು ಬೇಕಾದರೂ ಕಮ್ಮಿ ಕೊಡ್ತಾರೆ ಸರ್. ಸಿಂಗಲ್ ಓನರ್ ಗಾಡಿಗಳನ್ನ ನಾನು ಕಮ್ಮಿ ಕೊಡ್ತೀನಿ. ಓಕೆ ಓಕೆ. ಸೀಟ್ ಕವರ್ ಎಲ್ಲ ಹೊಸದಿದೆ ಗಾಡಿ. ಇದಕ್ಕೂ ಡಬಲ್ ಡಿನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಎಲ್ಲ ಕಂಪ್ಲೀಟ್ ರನ್ನಿಂಗ್ ಬರುತ್ತೆ. ಇದು ಗಾಡಿ ಬಂದು 1,20,000 ಕಿಲೋಮೀಟರ್ ರನ್ ಆಗಿದೆ. ಇದೇ ಥರ ಇನ್ನೂ ಬರೀ 80,000 ಓಡಿರೋ ಗಾಡಿಗಳು ಇದಾವೆ. 5 ಲಕ್ಷ ಹೇಳ್ತಾ ಇದ್ದೀನಿ ಸರ್. 4,80,000ಕ್ಕೆ 18 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. 4,80,000ಕ್ಕೆ 2018 ಮಾಡಲ್ ಸಿಂಗಲ್ ಓನರ್ ಗಾಡಿ. 1.5 ಲಕ್ಷ ಕ್ಯಾಶ್ ಇದೆ, ಬಾಕಿ ಲೋನ್. ಇದೇ ತರ ಇನ್ನೂ 8 ವೆಹಿಕಲ್ ಅವೈಲೇಬಲ್ ಇದಾವೆ. ಎಸ್ ಸರ್. ಇದು 2020 ಮಾಡಲು ಸ್ವಿಫ್ಟ್ ಡಿಸೈರು. ಇದು ಅಷ್ಟೇ ನಿಮಗೆ ಸಿಂಗಲ್ ಓನರ್ ಗಾಡಿನೇ. ಇದು ಡಬಲ್ ಏರ್ ಬ್ಯಾಗ್ ಬರುತ್ತೆ ಮತ್ತು ABS ಗಾಡಿ. ಇದು ವಿತೌಟ್ ABS ಗಾಡಿನ ಬರುತ್ತೆ, ಇದು ವಿತ್ ABS ಗಾಡಿ. ಇದು ಬಂದು ರೇಟು ನಾನು 6 ಲಕ್ಷ ಹೇಳ್ತಾ ಇದ್ದೀನಿ ಸರ್. 5,80,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಇದು ಅಷ್ಟೇ 1.5 ಲಕ್ಷ ಕ್ಯಾಶ್ ಇದೆ, ಬಾಕಿ ಲೋನ್ ಮಾಡ್ಕೊಡ್ತೀನಿ ಸರ್. 18 ಮಾಡಲ್ ಗಾಡಿ. 20 ಮಾಡಲು, ನಾವು 18 ಮಾಡಲ್ಲ ಸರ್. 20 ಮಾಡಲ್ ಗಾಡಿ. 20 ಮಾಡಲು ಗಾಡಿ ಸಿಂಗಲ್ ಓನರ್. ಇದನ್ನು 4 ಹೊಸ ಟೈರ್ ಇದೆ. 20 ಮಾಡಲು ಸಿಂಗಲ್ ಓನರ್ 5,80,000ಕ್ಕೆ ನಾನು ಮಾಡ್ಕೊಡ್ತೀನಿ ಸರ್. 20 ಮಾಡಲ್ ಸಿಂಗಲ್ ಓನರ್ ನೋಡ್ತಿರ್ಬೋದು ಸ್ವಿಫ್ಟ್ ಡಿಸೈರು 5,80,000ಕ್ಕೆ ಫೈನಲ್ ಆಗುತ್ತೆ, ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು. ಎಸ್ ಸರ್. ಸರ್ ಇದು ಸೇಮ್ 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು. ಇದು ಡಬಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ. ಇದಕ್ಕೂ 4 ಹೊಸ ಟೈರ್ ಇದೆ. ಇದು ಅಷ್ಟೇ ಸರ್, ಪೆಟ್ರೋಲ್ CNG 30 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಗಾಡಿ ಆರಾಮಾಗಿ. ಇದು ಬಂದು ಗಾಡಿ 76,000 ಕಿಲೋಮೀಟರ್ ರನ್ ಆಗಿದೆ. ಓಕೆ. ಇದಕ್ಕೂ ಅಷ್ಟೇ ಸರ್, 1.5 ಲಕ್ಷ ಕ್ಯಾಶ್ ಇದೆ, ಬಾಕಿ ಲೋನ್ ಮಾಡ್ಕೊಡ್ತೀನಿ. ಗಾಡಿ ರೇಟ್ ಬಂದು 6.5 ಲಕ್ಷ ಕೊಡ್ತೀನಿ ಸರ್. 6.5 ಲಕ್ಷ. 6,30,000 ಕೊಡ್ತೀನಿ ಸರ್. 22 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಸೂಪರ್ ಸರ್. ಹಾಗಾದ್ರೆ ಇದು ಸರ್. ಸರ್ ಇದು ಬಂದು ಸ್ವಿಫ್ಟ್ ಡಿಸೈರ್ 2016 ಮಾಡಲು. ಇದು ನೋಡ್ತಿರ್ಬೋದು, ಮ್ಯಾಗ್ವಿಲ್ ಎಲ್ಲ ಇದೆ. ಇದಕ್ಕೆ ಮ್ಯಾಗ್ವಿಲ್ ಇದೆ, ಸೀಟ್ ಕವರ್ ಹೊಸದಿದೆ. 2016 ಮಾಡಲು. ಇದು ಸೆಕೆಂಡ್ ಓನರ್ ಸರ್. ಗಾಡಿ ಬಂದು ಸಿಂಗಲ್ ಓನರ್ ಅಲ್ಲ, ಇದೊಂದೇ ಸೆಕೆಂಡ್ ಓನರ್ ಇರೋದು ನನ್ನ ಹತ್ರ. ಈ ಗಾಡಿ ಬಂದು 2,80,000ಕ್ಕೆ ಫೈನಲ್ ಕೊಡ್ತೀನಿ ಸರ್. 2,16 ಮಾಡಲು ಸೆಕೆಂಡ್ ಓನರ್ 2,80,000 ಫೈನಲ್ ಕೊಡ್ತೀನಿ. ವೀಕ್ಷಕರೇ ಚೆಕ್ ಮಾಡ್ಕೋಬೋದು, ಬರೀ 2,80,000ಕ್ಕೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಂಟೀರಿಯರಲ್ಲಿ ನಿಮಗೆ ತಳ್ಕೊಂಬಳಕ ಆ ಥರ ಏನೂ ಇಲ್ಲ. ಗಾಡಿ ಚೆಕ್ ಮಾಡ್ಕೊಳ್ಳಿ. ಮ್ಯಾಗ್ವಿಲ್ ಇದೆ ಈ ಗಾಡಿಗೆ, ವಿತ್ ಮ್ಯಾಗ್ವಿಲ್ ಬರುತ್ತೆ. 1 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ ಈ ಗಾಡಿಗೆ. 2000 ಯಾವ ಮಾಡಲು ಸರ್ ಇದು? 2016 ಮಾಡಲು. 16 ಮಾಡಲ್ ಸ್ವಿಫ್ಟ್ ಡಿಸೈರು 2,80,000ಕ್ಕೆ ಸಿಗ್ತಾ ಇದೆ. ಇಂಟೀರಿಯರ್ ಕೂಡ ಚೆನ್ನಾಗಿದೆ ಆ್ಯಂಡ್ ಮ್ಯಾಗ್ವಿಲ್ ಕೂಡ ಇರುವಂಥದ್ದು ಈ ಗಾಡಿಗೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು. ಎಸ್ ಸರ್. ಸರ್ ಇದು 2020 ಮಾಡಲು, ಸಾರಿ 19 ಮಾಡಲು. ಇದು 2019 ಮಾಡಲು. ಇದು ಅಷ್ಟೇ ABS ಗಾಡಿ. ಇದಕ್ಕೂ ನಿಮಗೆ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಇದಕ್ಕೂ 4 ಹೊಸ ಟೈರ್ ಇದೆ. ಗಾಡಿ ಕಂಡೀಷನ್ ನೋಡ್ತಿರ್ಬೋದು. 4 ಪವರ್ ವಿಂಡೋ ಇದೆ ಗಾಡಿಗೆ. ಸೋನಿ ಸಿಸ್ಟಮ್ ಇದೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಇದಕ್ಕೆ. ಹೌದು ಸರ್. 19 ಮಾಡಲು ಸಿಂಗಲ್ ಓನರು. ಇದನ್ನು ನಿಮಗೆ 5.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ. 5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 1.5 ಲಕ್ಷ ಕ್ಯಾಶ್ ಇದೆ, ಬಾಕಿ ಲೋನ್ ಮಾಡ್ಕೊಡ್ತೀನಿ ಇದಕ್ಕೂ ಸರ್. ಓಕೆ. ಇದು ಸರ್. ಸರ್ ಇದು ಬಂದು 2020 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಬಂದು ಸಿಲ್ವರ್ ಕಲರ್ ಹೇಳ್ಬೇಕು ಅಂದರೆ ಡಿಸೈರಲ್ಲಿ ಹೆವಿ ಡಿಮ್ಯಾಂಡ್ ಕಲರ್ ಸರ್. ಇದು ಇವೆರಡೂ ಅಷ್ಟೇ ಹೆವಿ ಡಿಮ್ಯಾಂಡ್ ಕಲರ್. ವೈಟ್ ಕಲರ್ ಬೇಕಾದ್ರೆ ಸಿಕ್ಬಿಡುತ್ತೆ ನಿಮಗೆ, ಸಿಲ್ವರ್ ಕಲರ್ ಅಷ್ಟು ಸುಲಭವಾಗಿ ಸಿಗಲ್ಲ. ಇದು ಬಂದು 6 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 6 ಲಕ್ಷಕ್ಕೆ 20 ಮಾಡಲು. ಇದು ಅಷ್ಟೇ ABS ಗಾಡಿ ಪ್ಲಸ್ ಏರ್ ಬ್ಯಾಗ್ ಬರುತ್ತೆ. ಓಕೆ. ನೆಕ್ಸ್ಟ್ ವೆಹಿಕಲ್ಲು ಮತ್ತೊಂದು ಸ್ವಿಫ್ಟ್ ಡಿಸೈರು ಸರ್. ಇದು ಬಂದು 2024 ಮಾಡಲು. ಬರೀ ಶೋರೂಮಿಂದ ಬಂದು ಬರೀ 3 ತಿಂಗಳಾಗಿರೋದು. ಇದು ಸ್ಟೆಪ್ನಿ ಸಹಿತ ಇನ್ನೂ ಯೂಸ್ ಮಾಡಿಲ್ಲ. ಇದು ಗಾಡಿ ಬಂದು ಬರೀ 6,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಕೇಳ್ತಿರಿ ಜನ ಅನ್ಕೋಬೋದು ಏನಕ್ಕೆ ಈ ಥರ ಹೊಸ ಗಾಡಿಗಳನ್ನ ಸೇಲ್ ಮಾಡ್ತಾರೆ ಅಂತ ಅಂದ್ಕೋಬೋದು. ಡ್ರೈವರ್ ಪ್ರಾಬ್ಲಮ್ ಸರ್. ಯಾರೋ ಡ್ರೈವರ್ ನಂಬ್ಕೊಂಡು ತೊಗೊತಾರೆ ಆಚೆ ಕಡೆ ಡ್ರೈವರ್ಗಳನ್ನ, ಅವರು ಕರೆಕ್ಟಾಗಿ ಓಡಿಸಲ್ಲ. ತಂದಮೇಲೆ ಸುಮ್ಮನೆ ಕೆಲಸಕ್ಕೆ ಹೋಗಲ್ಲ, ಮನೇಲಿ ಮಲ್ಕೊಳ್ಳೋದು ಈ ಥರ ಎಲ್ಲ ಮಾಡೋದ್ರಿಂದ ಕಸ್ಟಮರ್ಗೆ ಪಾಪ ಸೇಲ್ ಮಾಡಿಬಿಡ್ತಾರೆ. ತಗೊಂಡು ಅವರೇ ಓಡಿಸ್ಕೊಳ್ಳಂಗಿದ್ರೆ ಯಾರು ಗಾಡಿಗಳನ್ನ ಸೇಲ್ ಮಾಡಲ್ಲ. ಹಿಂಗೆ ಡ್ರೈವರ್ಗಳು ನಂಬ್ಕೊಂಡು ತೊಗೊಂಡ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಗಾಡಿ ಮಾಡಿಬಿಡ್ತಾರೆ ಅಷ್ಟೇ. ಇದು ಬಂದು ಟೂರ್ ಸರ್. ಟೂರ್ ಆದರೂ ನಿಮಗೆ ಪವರ್ ವಿಂಡೋ ಬರುತ್ತೆ. ಓಕೆ. ಬನ್ನಿ ಇಲ್ಲಿ ನೋಡಿ, ಪವರ್ ವಿಂಡೋಸ್ ಬರುತ್ತೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಕಸ್ಟಮರೇ ಮಾಡಿಸಿರೋದು. ನಿಮಗೆ ಒಂದು 60,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಇದು ಗಾಡಿ ಬಂದು ಶೋರೂಮ್ ರೇಟು 8,20,000 ಇದೆ. ಆದರೆ ನಿಮಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಒಂದು ಶೋರೂಮಲ್ಲಿ ಮಾಡಿಸಿರೋದೇ ಒಂದು 60,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಪವರ್ ವಿಂಡೋ, ಸೆಂಟ್ರಲ್ ಆಗಿದೆ, ಆಟೋ ಹಪ್ಪರ್ ಇದೆ, ಡಬಲ್ ಡಿನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಏರ್ ಬ್ಯಾಗ್ ಬರುತ್ತೆ, ಸೀಟ್ ಕವರ್ ಹಾಕ್ಸಿದ್ದಾರೆ, ಫ್ಲೋರ್ ಮ್ಯಾಟ್ ಹಾಕ್ಸಿದ್ದಾರೆ. ಸೊ ಇದನ್ನ ರೇಟ್ ಬಂದು ನಾನು 7,80,000 ಫೈನಲ್ ಮಾಡ್ಕೊಡ್ತೀನಿ. 7,80,000ಗೆಲ್ಲ ನಿಮಗೆ ಒಂದು ಲೇಟೆಸ್ಟ್ ಮಾಡಲ್ ಬರೀ 6,000 ಓಡಿರುವಂತಹ ಗಾಡಿ ಸಿಗ್ತದೆ. ಫಿಟೆಡ್ ಗಾಡಿನ ವಿತ್ ಫಿಟ್ಟಿಂಗ್ ಎಲ್ಲ ಫಿಟ್ಟಿಂಗ್ ಇರೋ ಗಾಡಿನ 7,80,000 ಮಾಡ್ಕೊಡ್ತೀನಿ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಲೆದರ್ ಅಪೋಲ್ಸ್ಟ್ರಿ ಆಗಿರ್ಬೋದು, ಮ್ಯಾಟಿಂಗ್ ಆಗಿರ್ಬೋದು, ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಸಹಿತ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರೋದು ಗಾಡಿಗೆ. ಶೋರೂಮ್ ಇಂದ ಬರಲ್ಲ. ಇದಕ್ಕೆ ಬೇಸಿಕ್ ಮಾಡಲು 8,20,000 ಶೋರೂಮ್ ಇದೆ. ಇದಕ್ಕೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಬರೀ 3 ತಿಂಗಳು ಗಾಡಿನ 7,80,000 ಕೊಡ್ತೀನಿ ಸರ್. 2024 ಮಾಡಲು ಬರೀ 3 ತಿಂಗಳು ಗಾಡಿ 7,80,000ಕ್ಕೆ ಫೈನಲ್ ಆಗ್ತಾ ಇದೆ. ಆಲ್ಮೋಸ್ಟ್ 70,000 ಎಕ್ಸ್ಟ್ರಾ ಫಿಟ್ಟಿಂಗ್
ಫಿಟ್ಟಿಂಗ್ ಇದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಸರ್ ಗಾಡಿಲಿ. ಓಕೆ. ಆಮೇಲೆ ಇದಕ್ಕೆ 2 ಲಕ್ಷ ರೂಪಾಯಿ ಕ್ಯಾಶ್ ಇರೋ ಬಾಕಿ ಲೋನ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಸ್ವಿಫ್ಟ್ ಡಿಸೈರ್ ಇದೆ ಸರ್. ಸರ್ ನಿಮಗೆ ಡೀಸೆಲಲ್ಲಿ ಟಾಪ್ ಎಂಡ್ ಮಾಡಬೇಕು ಅಂತಂದ್ರೆ ಈಗ ಒಳಗಡೆ ಎಲ್ಲ ಬಂದು ಪೆಟ್ರೋಲ್ ಸಿ ಎನ್ ಜಿ ಟಾಪ್ ಎಂಡ್ ಮಾಡಲುಗಳು ನೋಡಿದ್ರಿ. ನನಗೆ ಡೀಸೆಲಲ್ಲಿ ಟಾಪ್ ಎಂಡ್ ಮಾಡಲುಗಳು ಗಾಡಿ ಬೇಕು ಅಂತಂದರೆ ZDI ಮಾಡಲ್ ಇದೆ ನೋಡಿ ಸರ್. 2019 ಮಾಡಲು ZDI. ಇದು ಸೆಕೆಂಡ್ ಓನರ್ ಸರ್, ಸಿಂಗಲ್ ಓನರ್ ಅಲ್ಲ. ZDI ಟಾಪ್ ಎಂಡ್ ಮಾಡಲು. ಇದು ಅಷ್ಟೇ ನಿಮಗೆ ಮ್ಯಾಗ್ವಿಲ್ ಬರುತ್ತೆ ವಿತ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು. ಇದಕ್ಕೂ 4 ಪವರ್ ವಿಂಡೋ, ABS ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಎಲ್ಲ ಫಿಟ್ಟಿಂಗ್ ಇದೆ ಗಾಡಿ. ಇದು ರೇಟ್ ಬಂದು 6.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಒಂದು 2 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ ಇದಕ್ಕೆ. 19 ಮಾಡಲ್ ಡೀಸೆಲ್ ಗಾಡಿ ನ್ಯೂ ಶೇಪ್ ಬಂದ್ಬಿಟ್ಟು 6.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಹೌದು ಸರ್. ಇದು ವ್ಯಾಗನರ್ ಗಾಡಿ ನಿಮಗೆ ಗೊತ್ತು, ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ 10 ಗಾಡಿ ಇತ್ತು. ಆ 10 ಗಾಡಿ ಸೇರಾಗಿ ಮತ್ತೆ 10 ಗಾಡಿಗಳು ತೊಗೊಬಂದು ಆ 10 ಗಾಡಿಯಲ್ಲಿ ಸದ್ಯಕ್ಕೆ ಇದೊಂದೇ ಗಾಡಿ ಇರೋದು. ಅಷ್ಟು ಡಿಮ್ಯಾಂಡ್ ಇತ್ತು ವ್ಯಾಗನರ್ ಗಾಡಿಗಳಿಗೆ. ಅದು ವಿಡಿಯೋ ಮಾಡಾಕಿದ್ಮೇಲಂತೂ ಯಾವ ಗಾಡಿನ ಉಳ್ಕೊಳ್ಳೇ ಇಲ್ಲ. ಸದ್ಯಕ್ಕೆ ಇದೊಂದು ಗಾಡಿ ಇದೆ, ಯಾರು ಬೇಗ ಬರ್ತಾರೋ ಅವ್ರಿಗೆ ಈ ಗಾಡಿ ಸಿಗುತ್ತೆ. ಸರ್ಪ್ರೈಸ್ 2ನೇ ಮಾಡಲು ಸಿಂಗಲ್ ಓನರು 4,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2022 ಮಾಡಲ್ ಸಿಂಗಲ್ ಓನರ್ ಬರೀ 4,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1.5 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಬರೀ 1.5 ಲಕ್ಷ ನೀವು ಕ್ಯಾಶ್ ತೊಗೊಂಬಂದು ಸಾಕು, ಮಿಕ್ಕಿದ ಲೋನ್ ಮಾಡ್ಕೊಡ್ತಾರೆ. ಗಾಡಿ ನೋಡ್ಬೋದು, ಎಲ್ಲ ಗಾಡಿಗಳು ಅದೇ ಥರ ಕಂಡೀಷನ್ ಇತ್ತು, ಎಲ್ಲ ಸೇಲ್ ಆಗಿದ್ದಾವೆ. ನೆಕ್ಸ್ಟ್ ಒಂದು ಝೈಲೋ ಇದೆ. ಎಸ್ ಸರ್. ಸರ್ ಝೈಲೋ ಬಂದು 2018 ಮಾಡಲು H4. ಇದು ಮಿಡ್ ವೇರಿಯಂಟು. ಇದಕ್ಕೆ ABS ಬರುತ್ತೆ, ಡಬಲ್ ಏರ್ ಬ್ಯಾಗ್ ಬರುತ್ತೆ. ಗಾಡಿ ಸ್ವಲ್ಪ ವಾಶ್ ಮಾಡಿಲ್ಲ ಅಷ್ಟೇ, ಸ್ವಲ್ಪ ಮರದ್ದು ಎಲೆ ಎಲ್ಲ ಬಿದ್ದಿರೋದ್ರಿಂದ ಸ್ವಲ್ಪ ಈ ಥರ ಕಾಣ್ತಾ ಇದೆ. ಬಟ್ ಗಾಡಿ ತುಂಬ ಚೆನ್ನಾಗಿದೆ. ಎಲೆಗೆ ವಾಶ್ ಮಾಡಿದ್ರೆ ನಿಮ್ಗೆ ಒಂದು ಗೆರೆ ಕಾಣಿಸಲ್ಲ ಗಾಡಿ, ಅಷ್ಟು ನೀಟಾಗಿದೆ ಗಾಡಿ. ಈ ಗಾಡಿ ಬಂದು ಒಂದು 4 ಲಕ್ಷ ಹೇಳ್ತಾ ಇದ್ದೀನಿ ಸರ್. 3,80,000ಕ್ಕೆ ಮಹೀಂದ್ರ ಝೈಲೋ 2018 ಮಾಡಲು H4 ಗಾಡಿ ಕೊಡ್ತೀನಿ ಸರ್. 18 ಮಾಡಲ್ H4 ಝೈಲೋ ಬಂದ್ಬಿಟ್ಟು 3,80,000 ಸಿಗ್ತಾ ಇದೆ. 1 ಲಕ್ಷ ರೂಪಾಯಿ ಕ್ಯಾಶ್ ತಗೊಂಡ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಹಾಗಾದ್ರೆ ವೀಕ್ಷಕರೇ ನೋಡಿದ್ರಲ್ಲ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅರ್ಕೇಶ್ ಅವರು. ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಏನಂದರೆ, ಯಾರು ಬಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೇಳ್ತಾರೆ ನಾನು ಆ ರೇಟು ಕೊಟ್ಬಿಡ್ತೀನಿ, ಈ ರೇಟು ಕೊಟ್ಬಿಡ್ತೀನಿ, ಅಷ್ಟು ಕಮ್ಮಿ ಕೊಡ್ತೀನಿ, ಇಷ್ಟು ಕಮ್ಮಿ ಕೊಡ್ತೀನಿ ಅಂತ. 3ನೇ ಓನರ್ 4ನೇ ಓನರ್ ಗಾಡಿಗಳನ್ನ ಯಾರು ಬೇಕಾದರೂ ಕಮ್ಮಿ ಕೊಡ್ತಾರೆ. ನಾನು ಸಿಂಗಲ್ ಓನರ್ ಗಾಡಿಗಳನ್ನೇ ಕಮ್ಮಿ ಕೊಡ್ತೀನಿ, ಬಂದು ನೋಡಿ ಸರ್. ವೀಕ್ಷಕರೇ, ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.